ಬಟ್ಟಪಾಡಿ ಕಡಲ ತಡಿಯಲ್ಲಿ ಮತ್ತೆ ಹೆಚ್ಚಾಗಿದೆ ಕಡಲ ಬರ. ಕ್ಷಣ ಕ್ಷಣಕ್ಕೂ ಭೂಮಿ ನುಂಗಿ ಅಬ್ಬರಿಸ್ತಾ ಇದೆ ಕಡಲ. ಬಟ್ಟಪಾಡಿ ಕಡಲ ತಡಿಯಲ್ಲಿ ಮತ್ತೆ ಹೆಚ್ಚಾಗಿದೆ ಕಡಲ ಬರ. ಕ್ಷಣ ಕ್ಷಣಕ್ಕೂ ಭೂಮಿಯನ್ನು ನುಂಗಿ ಅಬ್ಬರಿಸ್ತಿದೆ ಕಡಲು. ಅಲೆಗಳ ಅಬ್ಬರಕ್ಕೆ ಕಡಲ ಪಾಲಾದ ಕಾಂಕ್ರೀಟ್ ರಸ್ತೆ. ಮಂಗಳೂರು ನಗರದ ಹೊರವಲಯದ ಬಟ್ಟಪಾಡಿ ಪ್ರದೇಶ ಇದು. ಕಡಲ ಬರ ಬಹಳ ಜೋರಾಗಿದೆ. ಬಟ್ಟಪಾಡಿ ಕಡಲ ತೀರದ ಮತ್ತೊಂದು ಮನೆಗೆ ಸಂಕಷ್ಟ ಈಗ ಎದುರಾಗಿದೆ. ಅಲೆಗಳ ಅಬ್ಬರಕ್ಕೆ ಕುಸಿದು ಬೀಳುವ ಹಂತವನ್ನು ತಲುಪಿದೆ ಮನೆ. ಇನ್ನು ಬಟ್ಟಪಾಡಿ ಪ್ರದೇಶದ ಸದ್ಯದ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ತಡರಾತ್ರಿಯಿಂದ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆ ಆಗಿದೆ. ಆದರೆ ಕಡಲ ಅಬ್ಬರ ಮಾತ್ರ ಹೆಚ್ಚಾಗ್ತಾನೆ ಇದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಪ್ರದೇಶದಲ್ಲಿ ಆಳೆತ್ತರದ ಅಲೆಗಳು ಕಿನಾರಕ್ಕೆ ಬಡಿತಾ ಇದ್ದಾವೆ. ಕಡಲ್ಕೊರೆತ ಹೆಚ್ಚಾಗ್ತಾ ಇದೆ. ನಾನೀಗ ಅದೇ ಬಟ್ಟಪಾಡಿ ಪ್ರದೇಶದಲ್ಲಿದ್ದೀನಿ. 2 ದಿನಗಳ ಹಿಂದೆ ಈ ಭಾಗದಲ್ಲಿದ್ದ ಭೂಮಿ ಈಗ ಸಮುದ್ರ ಪಾಲಾಗಿರೋದು ಕಾಣಿಸ್ತಾ ಇದೆ. ನೀವು ನೋಡ್ಬೋದು, ನಾನೀಗ ಅದೇ ಬಟ್ಟಪಾಡಿ ಪ್ರದೇಶದಲ್ಲಿದ್ದೀನಿ. ಬಟ್ಟಪಾಡಿ ಪ್ರದೇಶದಲ್ಲಿ ಈ ಭಾಗದಲ್ಲಿ ನಾನು ನಡ್ಕೊಂಡು ಹೋಗಿದ್ದೆ 2 ದಿನಗಳ ಹಿಂದೆ. ಇದೇ ಇದರಲ್ಲಿ ಭೂಮಿ ನಡ್ಕೊಂಡು ಹೋಗಿದ್ದು. ಆದರೆ ಈಗ ಆ ಭೂಮಿ ಸಮುದ್ರ ಪಾಲಾಗಿರುವಂಥದ್ದು ಕಂಡು ಬರ್ತಾ ಇದೆ. ಅಲ್ಲಿದ್ದಂತಹ ಒಂದು ಕಾಂಕ್ರೀಟ್ ರಸ್ತೆಯ ಒಂದು ಭಾಗ ಕುಸಿದಿದೆ. ಅದು ನಿನ್ನೆ ರಾತ್ರಿ ಹೊತ್ತಿಗೆ ಕುಸಿದಿದೆ ಅನ್ನೋ ಒಂದು ಮಾಹಿತಿ ಇಲ್ಲಿಯ ಸ್ಥಳೀಯ ಜನರು ಕೊಟ್ಟಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿದ್ದಂತಹ 1 ಮನೆ ಅಪಾಯದಲ್ಲಿತ್ತು. ಈಗ 3 ಮನೆ ಅಪಾಯದಲ್ಲಿರುವುದು ಕಂಡು ಬರ್ತಾ ಇದೆ. ಸಮುದ್ರದ ಅಲೆಗಳು ಬಂದು ಈ ಕಿನಾರೆಗೆ ಅಪ್ಪಳಿಸ್ತಾ ಇದ್ದಾವೆ. ಆಳೆತ್ತರದ ರಕ್ಕಸ ಅಲೆಗಳು ಬಂದು ಈ ಕಿನಾರೆಗೆ ಅಪ್ಪಳಿಸ್ತಾ ಇರುವಂಥದ್ದು. ಕಡಲ್ ಕೊರೆತ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ 3 ಮನೆ ಈಗ ಅಪಾಯದಲ್ಲಿರುವುದು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಜನರಿಗೆ ಸೂಚನೆ ನೀಡಲಾಗಿದೆ. ಎಚ್ಚರಿಕೆಯಿಂದ ಇರುವಂತಹ ಸೂಚನೆಯನ್ನು ನೀಡಲಾಗಿದೆ. ಆದರೆ 1 ಮನೆಯ ಜನರು, ಈಗ ಆ ಮನೆಯಲ್ಲಿ 5 ಜನರಿದ್ದರು, ಈಗ ಅವರು ಆ ಮನೆಯನ್ನು ತೊರೆದು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ನೀಡಲಾಗಿದೆ. ಈಗಾಗಲೇ ನೀವು ನೋಡ್ಬೋದು ಸಮುದ್ರದ ಆಳೆತ್ತರದ ಅಲೆಗಳು ಯಾವ ರೀತಿ ಅಪ್ಪಳಿಸ್ತಾ ಇದ್ದಾವೆ ಅನ್ನೋದು. ಈಗಾಗಲೇ ಈ ಭಾಗದಲ್ಲಿದ್ದಂತಹ ಒಂದು ಮದ್ರಸಾ ಅದು ಕೂಡ ಸಮುದ್ರ ಪಾಲಾಗಿತ್ತು. ಕಳೆದ ವರ್ಷ ಇದೇ ಭಾಗದಲ್ಲಿ ಭಾರೀ ಕಡಲ್ಕೊರೆತದಿಂದ ಆ ಒಂದು ಮಸೀದಿ ನೆಲಸಮ ಆಗಿತ್ತು. ಈಗಾಗಲೇ ಈ ಭಾಗದಲ್ಲಿದ್ದಂಥ ಒಂದು ಮನೆ ಕೂಡ ಸಮುದ್ರ ಪಾಲಾಗಿತ್ತು. ಹಲವಾರು 100ಕ್ಕೂ ಹೆಚ್ಚು ಮರಗಳು, ತೆಂಗಿನ ಮರಗಳು ಈ ಭಾಗದಲ್ಲಿ ಸಮುದ್ರ ಪಾಲಾಗಿರೋದು ಕಂಡು ಬಂದಿತ್ತು. ಈ ಬಾರಿ ಕೂಡ ಸಮುದ್ರ ಕೊರೆತ ಹೆಚ್ಚಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಇಲ್ಲಿಯ ಜನರಿಗೆ ಜಾಗೃತೆಯಿಂದ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಜನರು ಕೂಡ ಜಾಗೃತರಾಗಿದ್ದಾರೆ. ಆದರೆ ಇಲ್ಲಿ ಕಡಲ್ ಕೊರೆತ ತಡೆಗೆ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವ ಒಂದು ಆರೋಪ ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಅನಾಹುತಗಳು ನಡೆದರೂ ಕೂಡ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ಶಾಶ್ವತ ತಡೆಗೋಡೆಗೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಇಷ್ಟು ಕಡಲ್ ಕೊರೆತ ಮತ್ತೆ ಹೆಚ್ಚಾಗ್ತಾ ಇದೆ. ಕಲ್ಲು ಅಂದರೆ ಆಳೆತ್ತರದ ಕಲ್ಲು, ದೊಡ್ಡ ದೊಡ್ಡ ಕಲ್ಲುಗಳನ್ನು, ಬಂಡೆಗಳನ್ನು ತಂದು ಹಾಕುವಂತಹ ಒಂದು ಕಾರ್ಯ ಸ್ವಲ್ಪ ದಿನಗಳ ಕಾರ್ಯ ಮಾತ್ರ ಮಾಡಲಾಗಿತ್ತು. ಆದರೆ ಈಗ ಅದನ್ನು ಕೂಡ ನಿಲ್ಲಿಸಲಾಗಿದೆ ಅನ್ನೋ ಒಂದು ಆರೋಪ ಇಲ್ಲಿಯ ಜನರದ್ದಾಗಿದೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.